ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ. ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ. ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ. ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ. ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ. ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ. ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ. ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ
ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ, ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ, ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ, ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಗೃಹ ಸಚಿವರೇ, ಮಾನ್ಯ ಪೊಲೀಸ್ ಆಯುಕ್ತರೇ, ನಾವಿರಾಗ ನಿಂತಿರುವಂಥದ್ದು ಯಾವುದೋ ಬಂಗ್ಲೆಯಲ್ಲ, ಯಾವುದೋ ಭೂತ ಬಂಗ್ಲೆಯಲ್ಲ, ಯಾವುದೋ ಕಾಡಲ್ಲ, ಇದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಿಡ ಗಂಟಿಗಳಿಂದ ತುಂಬಿಕೊಂಡಿದೆ. ಅದರ ಜೊತೆಗೆ ಕುಸಿಯುವ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದ್ಯಾವುದೋ ಹಳೆಯ ಮನೆಗಳು ಅಲ್ಲ, ಈ ಒಂದು ಮನೆಗಳಲ್ಲಿ ಇವಾಗಲೂ ಕೂಡ ಒಂದಿಷ್ಟು ಕುಟುಂಬಗಳು ವಾಸ ಇದೆ, ಇಲ್ಲೇ ಜೀವನವನ್ನು ಕೂಡ ನಡೆಸ್ತಾ ಇದೆ. ದಿನನಿತ್ಯ ಇಲ್ಲಿಂದನೇ ನಿಮ್ಮ ಠಾಣೆಗಳಿಗೆ ಸೇವೆಯನ್ನು ನೀಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲಸಕ್ಕೆ ಬರುವಂತಹ ಸಿಬ್ಬಂದಿಗಳ ಜೀವ ಮಾತ್ರ ಮನೆಗಳ ಮೇಲೆ ಇರುತ್ತೆ. ಯಾಕಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹಳೆಯ ಕಟ್ಟಡ, ಸುಮಾರು 50 ವರ್ಷದ ಹಳೆಯ ಕಟ್ಟಡ, ಮುಟ್ಟಿದರೆ ಮುನಿ ಅನ್ನುವ ರೀತಿ ಈ ಕಟ್ಟಡದ ಪರಿಸ್ಥಿತಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಇಟ್ಟಿಗೆ ಕಲ್ಲುಗಳು ಜಾರಿ ಬೀಳ್ತಾ ಇದೆ. ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಟ್ಟಿದ್ರೆ ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಲ್ಲು ಕೈಯಲ್ಲಿ ಬರ್ತಾ ಇದೆ. ಮುಟ್ಟಿದ್ರೆ ನಿಧಾನಕ್ಕೆ ತೆಗೆದ್ರೂ ಕೂಡ ಇಟ್ಟಿಗೆ ಕಲ್ಲಿದು, ಮುಟ್ಟಿದ್ರೆ ಬೀಳ್ತಾ ಇದೆ. ಯಾವಾಗ ಬೀಳುತ್ತೆ, ಯಾವಾಗ ಮಳೆ ಬಂದರೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೋ ಹೋಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಜಲಪೀಡಿತ ಪ್ರದೇಶಗಳಲ್ಲಿ ಜಲ ಪ್ರವಾಹ ಬಂದಂಥ ಜಾಗದಲ್ಲಿ ಸೇವೆಯನ್ನು ನೀಡ್ತಾ ಇರ್ತಾರೆ. ಸೇವೆ ನೀಡುವಂತಹ ಪೊಲೀಸರ ಜೀವನ ಮಾತ್ರ ಈ ರೀತಿಯಾಗಿದೆ. ಹಲಸೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಎಲ್ಲೋ ಹೋಗಿ ಕೆಲಸವನ್ನು ಮಾಡಿದರೆ ಅವರ ಫ್ಯಾಮಿಲಿ ಮಾತ್ರ ಇಂದೋ ನಾಳೆಯೋ ಬೀಳುವಂತಹ ಒಂದು ಜಾಗದಲ್ಲಿ ದಿನನಿತ್ಯ ನಿತ್ಯ ನರಕವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು.